ಎಲ್ಲರಿಗೂ ನಮಸ್ಕಾರ. ಇವತ್ತು KPSC ಒಂದು ಜಾಣ ನಡೆಯನ್ನು ಇಟ್ಟಿದೆ. ಅದೇನಂತಂದರೆ KS ಮರುಪರೀಕ್ಷೆಗೆ ಸಂಬಂಧಪಟ್ಟಂಥ ಒಂದು ಕೀ ಉತ್ತರಗಳನ್ನು ಇವತ್ತು ರಿಲೀಸ್ ಮಾಡಿದೆ. ಇದರ ಮೂಲಕ ತನ್ನ ದುರುದ್ದೇಶ ಏನು ಅಂತಕ್ಕಂಥದ್ದು ತಾನೇ ಸಾಬೀತುಪಡಿಸಿಕೊಂಡಂತೆ ಆಗಿದೆ. ಇದೇ KPSC ಕಳೆದ ತಿಂಗಳು ಡಿಸೆಂಬರ್ 8ರಲ್ಲಿ ನಡೆದಂತಹ ನಾನ್-HK ವೃಂದದ PDO ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಕೀ ಆನ್ಸರನ್ನು ರಿಲೀಸ್ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದಂತಹ KPSC ಇವತ್ತು KSಗೆ ಸಂಬಂಧಪಟ್ಟಂಥ ಎಕ್ಸಾಮಿನ ಕೀ ಆನ್ಸರ್ನ ರಿಲೀಸ್ ಮಾಡಿದೆ. ಯಾವ ಅರ್ಜೆಂಟ್ ಇತ್ತು, ಯಾರ ಒತ್ತಡ ಇತ್ತು, ಯಾವ ಉದ್ದೇಶ ಇತ್ತು, ಯಾವ ದುರುದ್ದೇಶ ಇತ್ತು ಅಂತ ಹೇಳಿ ಈ ಕೆಲಸವನ್ನು ನೀವು ಮಾಡಿದ್ದೀರಿ. ಕೀ ಆನ್ಸರ್ನ ರಿಲೀಸ್ ಮಾಡೋದು ನಿಮ್ಮ ಕರ್ತವ್ಯ. ರಿಲೀಸ್ ಮಾಡಿದ್ದೀರಿ. ಆದರೆ ನೀವೇ ನಡೆಸಿದಂತಹ ಎಕ್ಸಾಮಿನ KS ಎಕ್ಸಾಮಿಗೂ ಮುಂಚೆ ನಡೆಸಿದಂಥ ಎಕ್ಸಾಮಿನ ಕೀ ಉತ್ತರನ ಒಂದು ರಿಲೀಸ್ ಮಾಡೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಇದನ್ನು ಯಾಕೆ ರಿಲೀಸ್ ಮಾಡಿದ್ರಿ? ನಿಮ್ಮ ಈ ನಡೆಯಿಂದ ಗೊತ್ತಾಗ್ತದೆ, ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಇದರ ಹಿಂದಿನ ಉದ್ದೇಶ ದುಡ್ಡು ಮಾಡ್ತಕ್ಕಂಥ, ಸ್ಕ್ಯಾಮ್ ಮಾಡ್ತಕ್ಕಂಥ ಉದ್ದೇಶವನ್ನು, ಸ್ಕ್ಯಾಮ್ ಮಾಡ್ತಕ್ಕಂಥ ಹುನ್ನಾರವನ್ನು ನೀವು ಅಲ್ಲಿ ಹಾಕಿ ಕೂತಿದ್ದೀರಿ. ನೀವು ಇಲ್ಲ ಅಂದಿದ್ರೆ ನೀವು ಇಂಥ ಲಜ್ಜೆಗೆಟ್ಟಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ. ನೂರಾರು ಅಭ್ಯರ್ಥಿಗಳ OMR ಶೀಟ್ ಬದಲಾವಣೆ ಮಾಡಿದ್ದೀರಿ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ತೆಗಿಲಿಕ್ಕೆ ಯೋಗ್ಯತೆ ಇಲ್ಲದಂತಹ ನೀವು ಕನ್ನಡ ತಾಯಿಯ ಒಂದು ಅವಮಾನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀರಿ. ಸಣ್ಣ ತಪ್ಪುಗಳಾಗಿವೆ ಅಂತ ಹೇಳಕ್ಕೆ ನಿಮಗೆ ನಾಚಿಕೆ ಆಗಲ್ಲ? ನಿಮ್ಮ ತಟ್ಟೆನಲ್ಲಿ ಯಜ್ಞ ಬಿದ್ದಿದೆ, ಅದನ್ನು ತೆಗೆದು ಸೈಡ್ಗೆ ಹಾಕಿ ಊಟ ಮಾಡೋದನ್ನು ಬಿಟ್ಟು ಇಲ್ಲ ನಾವು ಅದನ್ನೇ ಊಟ ಮಾಡ್ತೀವಿ ಅಂತ ನೀವು ಇವತ್ತು ಸಾಬೀತು ಮಾಡಿದ್ದೀರಿ. ನೀವು ಮಾಡ್ತಾ ಇರೋದು ತಪ್ಪು, ನೀವು ಮಾಡ್ತಾ ಇರೋದು ಘನಘೋರ ಅನ್ಯಾಯ. ನಿಮಗೆ KPSCನಲ್ಲಿ ಇರಲಿಕ್ಕೆ ಅರ್ಹತೆ ಇಲ್ಲ. ಆ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನು ಮಾಡಿದ್ದೀರಾ ನೀವು? ನಿಮಗೆ ಅರ್ಹತೆ ಇದೆಯಾ KPSCನಲ್ಲಿ ಇರಲಿಕ್ಕೆ? ಸರ್ಕಾರ ಈ ಒಂದು ಅಧಿಕಾರಿಯ ವಿರುದ್ಧ ಯಾವ ಕ್ರಮವನ್ನು ಕೈಗೊಂಡಿದೆ? ಮೊನ್ನೆ ವಿಜಯನಗರದಲ್ಲಿ ಒಬ್ಬ DCಯ ವಿರುದ್ಧ, ಇಡೀ ಜಿಲ್ಲೆಗೆ ಮುಖ್ಯಸ್ಥರಾದಂತಹ ಒಬ್ಬ ಜಿಲ್ಲಾಧಿಕಾರಿಯ ವಿರುದ್ಧ ಯಾವ ತಪ್ಪು ಇಲ್ಲದೆ ಇದ್ರೂ ಕೂಡ ಅವರ ಮೇಲೆ ಹರಿಹಾಯ್ದು ಬಂದಿದ್ದೀರಿ. ಅಲ್ಲಿ ಅಗ್ರಿಬೊಮ್ಮನಹಳ್ಳಿನಲ್ಲಿ ತುಂಬಿದ ಸಾರ್ವಜನಿಕ ಸಭೆಯಲ್ಲಿ ಒಬ್ಬ DCಯ ಅವಮಾನವನ್ನು ಮಾಡಿದ್ದೀರಿ. ಅವರು ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಅಂಥದ್ರಲ್ಲಿ ನೂರಾರು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡದಂತಹ ಅಧಿಕಾರಿ, KPSC ಕಾರ್ಯದರ್ಶಿ ಆಗಿರ್ಬೋದು ಅಥವಾ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್, ಅವರ ವಿರುದ್ಧ ಯಾವ ಕ್ರಮವನ್ನು ಕೈಗೊಂಡಿದ್ದೀರಿ ನೀವು? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಸುಳ್ಳು ಹೇಳಿ ಇಡೀ ರಾಜ್ಯಕ್ಕೆ ನಿಮ್ಮಿಂದ ಸುಳ್ಳನ್ನು ಹೇಳಿಸಿದ್ರಲ್ಲ, ಅಂತ ಲಜ್ಜೆಗೆಟ್ಟ KPSCಯ ವಿರುದ್ಧ ಯಾವ ಕ್ರಮವನ್ನು ನೀವು ಕೈಗೊಂಡಿದ್ದೀರಿ? ಅಮಾಯಕ ಅಧಿಕಾರಿಯ ಮೇಲೆ ಕೂಗಾಡಿದಾಗ ನಿಮ್ಮ ಒಂದು ಆಕ್ರೋಶ ಏನಿತ್ತು ಅದನ್ನು ತಂದು KPSC ಅಧಿಕಾರಿಗಳ ವಿರುದ್ಧ ತೋರಿಸಿ, ಸಾಧ್ಯ ಆದರೆ KPSCಯನ್ನು ಸುಧಾರಣೆ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳಿ. ನಿಮಗೆ ನಿಜಕ್ಕೂ ಗೊತ್ತಾಗಲ್ವಾ ನಿಮಗೆ ಸುಳ್ಳು ಹೇಳಿದ್ದಾರೆ, ಸುಳ್ಳು ಹೇಳಿಸಿದ್ದಾರೆ ಅಂತ? ಈಗ ತರಾತುರಿನಲ್ಲಿ KS ಕೀ ಆನ್ಸರನ್ನು ರಿಲೀಸ್ ಮಾಡಿ ಬೇಗ ಬೇಗ ಮೇನ್ಸ್ ಎಕ್ಸಾಮನ್ನು ನಡೆಸಿ ಇಂಟರ್ವ್ಯೂ ಸಂದರ್ಭದಲ್ಲಿ ಕೋಟಿಗಟ್ಟಲೆ ದುಡ್ಡನ್ನು ಮಾಡುವ ಹುನ್ನಾರವನ್ನು ಹಾಕಿ ಕೂತಿರ್ತಾರೆ. ಇವರು ಸ್ಕ್ಯಾಮ್ ನಡೆಸ್ತಕ್ಕಂಥ ದುರುದ್ದೇಶವನ್ನು ಹೊಂದಿರ್ತಾರೆ. ಸ್ಕ್ಯಾಮ್ ನಡೆಸಲಿಕ್ಕಂತಾನೆ ಇರ್ತಕ್ಕಂಥ ಸಂಸ್ಥೆ ಅಂದರೆ ಅದು ಒಂದು KPSC. ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಇದು ಕರ್ನಾಟಕ ಲೋಕಸೇವಾ ಆಯೋಗ. ಅಂತಹ ಒಂದು ಆಯೋಗ, ಸಂವಿಧಾನದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಆಯೋಗದ ರಚನೆಗೆ, ಅಂಥ ಘನತಾವೆತ್ತ ಆಯೋಗಕ್ಕೆ ನೀವು ಅಲ್ಲಿ ಏನಿದ್ದೀರಿ, ಕೆಲಸ ಮಾಡ್ತಾ ಇದ್ದೀರಿ, ಯಾರೇ ಆಗಿರ್ಬೋದು, ನೀವು ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಕನ್ನಡದ ಜನತೆಗೆ, ಕನ್ನಡಕ್ಕೆ, ಸಂವಿಧಾನಕ್ಕೆ ಅವಮಾನ ಮಾಡಿ ನೂರಾರು ಅಭ್ಯರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಿದ್ದೀರಿ. ನೀವು ಯಾರ ಒಂದು ಒತ್ತಡ ಇತ್ತು ಅಂತೇಳಿ ಇವತ್ತು ನೀವು ಇಂಥ ಕೆಲಸವನ್ನು ಮಾಡಿದ್ದೀರಿ. ನೀವು ಮಾಡಿದ್ದು ತಪ್ಪು. KS ಪರೀಕ್ಷೆ ಉತ್ತರಗಳನ್ನ ರಿಲೀಸ್ ಮಾಡೋಕ್ಕಿಂತ ಮುಂಚೆ PDO ಹುದ್ದೆಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನ ಯಾಕೆ ರಿಲೀಸ್ ಮಾಡಲಿಲ್ಲ? ಇಷ್ಟೊಂದು ತರಾತುರಿನಲ್ಲಿ ಇಂಥ ಕೆಲಸವನ್ನು ಮಾಡಲಿಕ್ಕೆ ನಿಮಗೆ ಏನು ಅಂಥದ್ದೇನಿತ್ತು? ಏನಾಗಿತ್ತು ನಿಮಗೆ? ನಾಚಿಕೆ, ಮಾನ ಮರ್ಯಾದೆ ಇದ್ದಿದ್ರೆ ನೀವು ಮಾಡಿದಂಥ ತಪ್ಪನ್ನು ಒಪ್ಪಿಕೊಂಡು ಅಟ್ಲೀಸ್ಟ್ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿ ಮುಂದಿನ ಕ್ರಮದ ಬಗ್ಗೆ ನೀವು ಒಂದು ವಿವರಣೆಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ರಿ. ನಿಮಗೆ ಅಕೌಂಟಬಿಲಿಟಿ ಅನ್ನೋದು ಸತ್ತೋಗಿದೆ. ಉತ್ತರದಾಯಿತ್ವ ಇಲ್ಲದಂತಹ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ. ದಯವಿಟ್ಟು ರಾಜ್ಯದ ಸ್ಪರ್ಧಾರ್ಥಿಗಳೆಲ್ಲ ಎಚ್ಚೆತ್ತುಕೊಳ್ಳಿ. KPSC ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಇವತ್ತು ನೀವು ಕೀ ಆನ್ಸರ್ನ ರಿಲೀಸ್ ಮಾಡಿ ಈ ಒಂದು ನಡೆಯ ಹಿಂದಿರ್ತಕ್ಕಂಥ ನಿಮ್ಮ ದುರುದ್ದೇಶ ಏನು ಅಂತ ನೀವು ಪ್ರೂವ್ ಮಾಡಿದ್ದೀರಿ.
ದುರುದ್ದೇಶದಿಂದಲೇ ಈ ಒಂದು ಕೆಲಸವನ್ನು ಮಾಡಿದ್ದೀರ ಹೊರತು ಬೇರೆ ಯಾವ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅಂತಕ್ಕಂಥ ಕೆಲಸವನ್ನು ನೀವು ಮಾಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲ ಅಭ್ಯರ್ಥಿಗಳು ಎಚ್ಚೆತ್ತುಕೊಳ್ಳಿ. KPSCಯಲ್ಲಿ ಹಲವಾರು ಸುಧಾರಣೆಗಳಾಗಬೇಕು. ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರ ಈ KPSCಯ ಒಂದು ಸುಧಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.